ಈ ದಿವಸಗಳಲ್ಲಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಕಡಿಮೆಯಾಗುತ್ತಾ ಹೋಗುವುದನ್ನು ನಾವು ಗಮನಿಸಬಹುದು. ಕೆಲವರು ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಓದುವುದಕ್ಕಾಗಿ ಹೇಗಾದರೂ ಸಮಯವನ್ನು ಮೀಸಲಾಗಿಡುತ್ತಾರೆ. ಇನ್ನು ಕೆಲವರು ಪುಸ್ತಕದ ಹೊರಭಾಗ ಅಂದರೆ ಮುಖಪುಟವು ತುಂಬಾ ಚೆನ್ನಾಗಿದೆ ಎಂದು ಅದನ್ನು ಕೊಂಡುಕೊಂಡು ತಮ್ಮ ಮನೆಯಲ್ಲಿಟ್ಟುಕೊಳ್ಳುತ್ತಾರೆ. ಮತ್ತೆ ಕೆಲವರು ತಮ್ಮ ಕಪಾಟಿನಲ್ಲಿ ಅನೇಕ ಪುಸ್ತಕಗಳನ್ನು ಜೋಡಿಸಿ ಇಟ್ಟುಕೊಳ್ಳುತ್ತಾರೆ. ಅನೇಕರ ಮನೆಯ ಮುಂಭಾಗದಲ್ಲಿರುವ ಕೊಠಡಿಯಲ್ಲಿಯೂ ಬೆಡ್ರೂಮ್ನಲ್ಲಿಯೂ ಸುಂದರವಾಗಿ ಜೋಡಿಸಲ್ಪಟ್ಟ ಪುಸ್ತಕಗಳನ್ನು ನೋಡಬಹುದು. ಹೀಗೆ ಮನೆಯ ಹಲವಾರು ಭಾಗಗಳಲ್ಲಿ ಪುಸ್ತಕಗಳನ್ನು ಸುಂದರವಾಗಿ ಜೋಡಿಸಿಡುವುದರಿಂದ ನಮಗೆ ಜ್ಞಾನವು ಹೆಚ್ಚಾಗುವುದಿಲ್ಲ. ಒಳ್ಳೆಯ ಪುಸ್ತಕಗಳನ್ನು ಹಣ ಕೊಟ್ಟು ಕೊಂಡುಕೊಳ್ಳುವುದು ಮಾತ್ರವಲ್ಲ, ಅದಕ್ಕೆ ಸಾಕಷ್ಟು ಸಮಯವನ್ನು ನೀಡಿ ಓದುವುದರಿಂದ ತಿಳುವಳಿಕೆ ಹೆಚ್ಚಾಗುತ್ತದೆ. ಇದರಂತೆಯೇ ಕೆಲವರು ಹಲವಾರು ಭಾಷೆಗಳಲ್ಲಿ ವಿವಿಧ ಭಾಷಾಂತರಗಳ ಸತ್ಯವೇದಗಳನ್ನು ಇಟ್ಟುಕೊಂಡಿರುತ್ತಾರೆ. ಸತ್ಯವೇದವು ಈ ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ, ಹಳೆಯ ಕಾಲದ ಪುಸ್ತಕವೆಂದು ಕೆಲವರು ಓದುವುದಿಲ್ಲ. ನಾವು ವಿದ್ಯಾರ್ಥಿಗಳಂತೆ ಅದನ್ನು ಓದುವುದಾದರೆ ಹಳೆಯ ಕಾಲದ ಜನರನ್ನು ಕುರಿತು ನಮಗೆ ತಿಳಿಸುವುದಲ್ಲದೆ ನಿನ್ನನ್ನು ನನ್ನನ್ನು ಕುರಿತು ಸಹ ಸ್ಪಷ್ಟವಾಗಿ ತಿಳಿಸುವ ಜೀವವುಳ್ಳ ಪುಸ್ತಕವಾಗಿದೆ. ನಿಮ್ಮ ಮನೆಯಲ್ಲಿ ಅನೇಕ ಸತ್ಯವೇದಗಳಿರಬಹುದು, ಆದರೆ ಅವುಗಳನ್ನು ನೀವು ಓದುತ್ತಿರುವಿರಾ? ದಯಮಾಡಿ ಓದಿರಿ. ಪ್ರತಿದಿನ ಒಂದೊಂದು ವಾಕ್ಯವನ್ನು ಬಾಯ್ಪಾಠ ಮಾಡಿರಿ. ಸತ್ಯಕ್ಕೆ ವಿಧೇಯರಾಗಿರಿ. ಆಗ ಸತ್ಯವೇದವು ಎಷ್ಟು ಬೆಲೆಯುಳ್ಳ ನಿಧಿಯಾಗಿದೆ ಎಂಬುದನ್ನು ನೀವು ಅರಿತುಕೊಳ್ಳುವಿರಿ. ದೇವರು ನಮ್ಮ ಸಂಗಡ ಮಾತಾಡಲು, ಆಲೋಚನೆ ಹೇಳಲು ನಮಗೆ ಕೊಟ್ಟ ಪುಸ್ತಕವೇ ಸತ್ಯವೇದ. ದೇವರ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು ಆಗಿದೆ. ಯಾರು ಸತ್ಯವೇದವನ್ನು ಪ್ರೀತಿಸಿ ಅದನ್ನು ಆಸಕ್ತಿಯಿಂದಲೂ ವಿಧೇಯತೆಯಿಂದಲೂ ಓದಿ ಧ್ಯಾನಿಸುತ್ತಾರೋ ಮತ್ತು ಅದರಲ್ಲಿ ಸಂತೋಷ ಪಡುತ್ತಾರೋ ಅವರ ಜೀವಿತವು ಪಾಪದಿಂದ ದೂರವಿದ್ದು ಫಲಭರಿತವಾಗಿರುತ್ತದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕು ಆಗಿದೆ ಎಂದು ಬೈಬಲ್ ಹೇಳುತ್ತದೆ.